ನಮ್ಮ ಭೂಮಿ ಯಾರ ಭೂಮಿ? ನಮ್ಮ ಭೂಮಿ ಅಂತ ನೆನಪರ್ ಹುಡ್ತು. ಭೂಮಿ ಒಂದು ಏನಾಗಿದೆ ಅಂದ್ರ, ಭೂಮಿ ಸೌರ ಮಂಡಲದ, ಬರಿಬೇಡ್ರಿ, ಎಲ್ಲಿ ಬರಿತೀರಿ? ಸೌರಮಂಡಲದ 5ನೇ ದೊಡ್ಡ ಗ್ರಹ. 5ನೇ ದೊಡ್ಡ ಗ್ರಹ. ಯಾಕ್ರಿ ನಗ್ಲತ್ತೀರಿ? ಯಾಕೆ ಕಾಪ್ಯಾಗ ಬರ್ಕೋತೀರಿ ಅಂದ್ರೆ ನಗ್ಲತ್ತೀರಿ? ಹೌದಾ? ಎಷ್ಟನೇ ದೊಡ್ಡ ಗ್ರಹ? ಅದು ಬ್ಯಾಲೆನ್ಸ್ ಅದಲ್ಲ, ಆ ಕಾರಣಕ್ಕೆ ಬರಿಬೇಡ್ರಿ ಅಂತ ಹೇಳಿದ್ದೀನಿ. ತಿಳಿತಾ? 5ನೇ ದೊಡ್ಡ ಗ್ರಹ. ನಾವು ಭೂಮಿಗೆ ಜೀವಂತ ಗ್ರಹ ಅಂತ ಕರಿತೀವಿ. ಯಾವ ಗ್ರಹ? ಯಾಕೆ ಜೀವಂತ ಗ್ರಹ ಅಂತ ಕರಿತೀವಿ? ಜೀವಿಗಳೆಲ್ಲ ಏನಾಗಿದಾವ ಅಂದ್ರೆ ಜೀವಂತ ಇದಾವ. ಹೆಂಗದಾವ? ಜೀವಿಗಳೆಲ್ಲ ಜೀವಂತ ಇದಾವ. ಆ ಕಾರಣಕ್ಕಾಗಿ ಇದನ್ನು ಜೀವಂತ ಗ್ರಹ ಅಂತ ಕರಿತೀವಿ. ಇನ್ನೊಂದು ಜಲಾವೃತ ಗ್ರಹ ಅಂತ ಕರಿತೀವಿ. ಜಲಾವೃತ ಗ್ರಹ ಅಂತ ಕರಿತೀವಿ. ಯಾಕ್ರಿ ಜಲಾವೃತ ಗ್ರಹ ಅಂತ ಕರಿತೀವಿ ಅಂದ್ರ, ಭೂಮಿಯ ಒಟ್ಟು ವ್ಯಾಸ ಎಷ್ಟದ ಅಂತಂದ್ರ, ಭೂಮಿಯ ಒಟ್ಟು ವ್ಯಾಸ 510 ದಶಲಕ್ಷ ಚದರ ಕಿಲೋಮೀಟರ್ ಅಂತ ನೆನಪರ್ ಹುಡ್ತೀವಿ. ಇದರಲ್ಲಿ 71% ಏನದ ಅಂತಂದ್ರ ಜಲಾವೃತದಿಂದ ಕೂಡಿದ್ರಿ. ಯಾವ ವೃತ್ತ? ಇನ್ನ 29% ಭೂ ಆವೃತದಿಂದ ನೆನಪರ್ ಕೂಡಿದ್ರಿ. ಯಾವ ಆವೃತ? ನೋಡ್ರಿ, ಭೂಮಿ ಒಂದು ಸೌರ ಮಂಡಲದ ಅಥವಾ ಭೂಮಿ ಒಂದು ಅತಿ ಹೆಚ್ಚು ಸಾಂದ್ರತೆ ಹೊಂದಿದಂತ ಗ್ರಹ. ಹೌದು, ಭೂಮಿ ಹೆಚ್ಚಿನ ಸಾಂದ್ರತೆ ಹೊಂದಿದ ಗ್ರಹ ಅಂತ ನೆನಪರ್ ಹುಡ್ತೀವಿ. ಹೊಂದಿದ ಗ್ರಹ ಯಾವುದು? ಹೌದಾ, ಭೂಮಿ. ಸಾಂದ್ರತೆ ಅಂದ್ರೆ ಅತಿ ಹೆಚ್ಚು ಭಾರ ಹೊಂದಿರತಕ್ಕಂಥ ಗ್ರಹ ಯಾವುದು ಸೌರ ಮಂಡಲದ ಅಂತ ಕೇಳಿದ್ರೆ ಭೂಮಿನೇ. ಹೌದಾ, ಕಡಿಮೆ ಸಾಂದ್ರತೆ? ನೋಡಿ, ಭೂಮಿಯಲ್ಲಿ ಕಂಡು ಬರುವ ಅನಿಲಗಳು ಯಾವ್ದಾವ? ಮನುಷ್ಯರು ಮತ್ತು ಜೀವಿಗಳು ಬದುಕಕ್ ಕಾರಣನೇ ಏನಾಗಿದೆ ಅಂತಂದ್ರ, ನೋಡ್ರಿ, ಒಂದು ಸಾರಜನಕ ಅದ ರೀ. 78.8% ಸಾರಜನಕ ಬದವ್ರಿ. 78.8% ಸಾರಜನಕ ಅದ. ನೆಕ್ಸ್ಟ್ 20.95% ಆಮ್ಲಜನಕ ಅದ. ಮಾನವನಿಗೆ ಬೇಕಾಗಿದ್ದು ಇದು ಒಂದೇ. ಯಾವುದು? ಆಮ್ಲಜನಕ. ನೆಕ್ಸ್ಟ್ 0.93% ಆರ್ಗಾನ್ ಅದ ರೀ. 0.038% ಕಾರ್ಬನ್ ಡೈಆಕ್ಸೈಡ್ ಅದ. ಯಾವ ಡೈಆಕ್ಸೈಡ್? ಹೌದಾ, ಭೂಮಿಯಲ್ಲಿ ಕಂಡು ಬರ್ತಕ್ಕಂಥವು ಎಲ್ಲವೂ ಅನಿಲಗಳು. ಹೌದಾ, ಹಾಗಾದ್ರೆ ಸಾರಜನಕ ಸಂಶೋಧಕ ಯಾರು ಅಂದ್ರ ರುದರ್ಡ್ ಫೋರ್ಡ್ ಅಂತ ನೆನಪರ್ ಹುಡ್ತೀವಿ. ರುದರ್ ಫೋರ್ಡ್ ಅಂತ ನೋಡ್ತೀವಿ. ಆಮ್ಲಜನಕ ಜೋಸೆಫ್ ಪ್ರಿಸ್ಲೆ ಅಂತ ನೆನಪರ್ ಹುಡ್ತೀವಿ. ಆರ್ಗನ್ ವಿಲಿಯಂ ರಾಮ್ಸೆ ಮತ್ತು ರ್ಯಾಲೆ ಅನ್ನೋ ನೆನಪರ್ ಸಂಶೋಧನೆ ಮಾಡ್ತಾನೆ. ಕಾರ್ಬನ್ ಡೈಆಕ್ಸೈಡ್ ಜೋಸೆಫ್ ಬ್ಲಾಕ್ ಅನ್ನೋರು ಏನ್ ಮಾಡ್ತಾರಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎನ್ಪರ್ ಸಂಶೋಧನೆ ಮಾಡ್ತಾರ. ಏನ್ ಸಂಶೋಧನೆ ಮಾಡ್ತಾರ್ರಿ? ಕಾರ್ಬನ್ ಡೈಆಕ್ಸೈಡ್ ಎನ್ಪರ್ ಸಂಶೋಧನೆ ಮಾಡ್ತಾರ. ಮನುಷ್ಯನಿಗೆ ಬೇಕಾಗಿದ್ದೇನು? ಆಮ್ಲಜನಕ. ಎಂತ ಜನಕ? ಹೌದಾ, ಈ ಆಮ್ಲಜನಕ ಭೂಮಿಯಲ್ಲಿ ಇರುವ ಕಾರಣಕ್ಕಾಗಿನೇ ಏನ್ ಅದ ಅಂತಂದ್ರ ಜೀವಿಗಳೆಲ್ಲವೂ ಬದುಕಿದವು. ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಮ್ಮಿಗೂ ಆಮ್ಲಜನಕ ಬೇಕು. ಯಾವ್ದಕ್ಕ?
ಹೌದಾ, ಎಮ್ಮಿಗೂ ಆಮ್ಲಜನಕ ಬೇಕು, ಆಕಳಿಗೂ ಆಮ್ಲಜನಕ ಬೇಕು, ಹಂದಿಗೂ ಆಮ್ಲಜನಕ ಬೇಕು, ನಾಯಿನೂ ಆಮ್ಲಜನಕ ಬೇಕು, ಎಲ್ಲದಕ್ಕ ಬೇಕ್ರಿ. ಹೌದಾ, ಬೇಕಾ ಬೇಡ್ರಿ? ಹೌದಾ, ಬೇಕಾಗ್ತದ. ಹಾಗಾದ್ರ ಭೂಮಿ ಬಗ್ಗೆ ಸ್ವಲ್ಪ ಹಿಂದಿನ ಜನ ಏನ್ ನಂಬಿದ್ರು ಅಂದ್ರ ನೋಡ್ರಿ, ಭೂಮಿ ಬಗ್ಗೆ ಹಿಂದಿನ ಜನ ಏನ್ ನಂಬಿದ್ರು ಅಂತಂದ್ರ ಭೂಮಿ ಚಪ್ಟ ಇತ್ತಂತ್ರಿ, ಹಿಂಗ. ಹೌದಾ, ಈ ರೀತಿ ಇತ್ತು ಅಂತ ಏನ್ಪಾರ ನಂಬಿದ್ರಿ ಜನ. ಚಪ್ಪಟ್ ಅಂದ್ರ ಚಪಾತಿ ಇರ್ತದಲ್ಲ, ಚಪಾತಿ ಇದ್ದಂಗಿತ್ತು ಅದ ಅಂತ ಏನ್ಪಾರ ನಂಬಿದ್ರು. ಮುಂದ್ ಬರ್ಬರ್ತಾ ಏನ್ ಮಾಡುದು ಅಂದ್ರ, ಇಲ್ಲಿ ಭೂಮಿ ಚಪಾತಿ ಇದ್ದಂಗಿಲ್ಲ, ಸಿಲಿಂಡರ್ ಆಕಾರ ಇದ್ದಂಗದ. ಯಾವ ಆಕಾರ? ಹೌದಾ, ಸಿಲಿಂಡರ್ ಆಕಾರ ಇದ್ದಂಗದ ಅಂತ ಏನ್ಪಾರ ನಮ್ದು. ನಂತರ ಏನಾಯ್ತು, ಅರಿಸ್ಟಾಟಲ್ ಏನ್ ಹೇಳಿದ್ರು ಅಂದ್ರೆ ಭೂಮಿ ವೃತ್ತಾಕಾರದಲ್ಲದ. ಯಾವ ಆಕಾರದಲ್ಲಿ? ಹೌದಾ, ವೃತ್ತಾಕಾರದಲ್ಲಿದೆ ಭೂಮಿ ಅಂತ ಏನ್ಪಾರ ಹೇಳ್ತಾರೆ. ಹೌದಾ, ಹೆಂಗ್ ಗೊತ್ತಾಯ್ತ್ರಿ ಭೂಮಿ ವೃತ್ತಾಕಾರದಲ್ಲಿದೆ ಅನ್ನೋದು? ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅರಿಸ್ಟಾಟಲ್ ಯಾವ್ದರ ಆಧಾರದ ಮೇಲೆ ಭೂಮಿ ವೃತ್ತಾಕಾರದಲ್ಲದ ಅಂತ ಹೇಳಿದ್ರಂದ್ರ ಚಂದ್ರಗ್ರಹಣದ ಆಧಾರದ ಮೇಲೆ ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳ್ತಾರೆ. ಯಾವ ಗ್ರಹಣದ ಆಧಾರ? ಹೌದಾ, ಚಂದ್ರಗ್ರಹಣದ ಆಧಾರದ ಮೇಲೆ ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಚಂದ್ರಗ್ರಹಣ ಯಾವ ರೀತಿ ಆಗ್ತದ? ಈಗಿದು ಸೂರ್ಯ, ಇದು ಚಂದ್ರ. ಹೌದಾ, ಯಾರ್ರೀ? ಚಂದ್ರ. ಈ ಸೆಂಟ್ರಿ ಯಾವುದು ಅಂದ್ರೆ ಭೂಮಿ. ನೋಡ್ರಿ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸ್ತದೆ. ಸೂರ್ಯ, ಭೂಮಿ, ಚಂದ್ರ. ನೋಡ್ರಿ, ಚಂದ್ರ ಅರಿಸ್ಟಾಟಲ್ ಗುರುತಿಸಿದ ಹಂಗ ಅಂದ್ರೆ ಈ ರೀತಿ ಏನ್ಪಾರ ಗುರುತಿಸ್ತಾರ್ರಿ. ಸೂರ್ಯನ ಬೆಳಕಾಯ್ದು ಭೂಮಿ ತಡೆ ಹಿಡಿತಾ ತಡೆ ಹಿಡಿದಾಗ ಇದ್ರ ಬೆಳಕು ಎದ್ರ ಮೇಲೆ ಬಿತ್ತು ಅಂದ್ರೆ ಚಂದ್ರನ ಮೇಲೆ ಬಿತ್ರಿ. ಚಂದ್ರನ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಹೆಂಗಿತ್ತು ಅಂದ್ರ ನೆಳ ಬೀಳ್ತದಲ್ಲ, ಶಾಡೋ, ಭೂಮಿ ಶಾಡೋ. ಹೌದಾ, ಭೂಮಿ ಶಾಡೋ ಚಂದ್ರನ ಮೇಲೆ ಬಿದ್ದಾಗ ಆ ಶಾಡೋ ಯಾವ ರೀತಿ ಇತ್ತು ಅಂದ್ರೆ ವೃತ್ತಾಕಾರದಲ್ಲಿತ್ತು. ವೃತ್ತಾಕಾರದಲ್ಲಿ ಇದ್ದ ಕಾರಣಕ್ಕಾಗಿ ಅರಿಸ್ಟಾಟಲ್ ಏನ್ ಅಂತ ಹೇಳಿದ್ರು ಅಂದ್ರ ಭೂಮಿ ವೃತ್ತಾಕಾರದಲ್ಲಿದೆ. ಯಾವ ಆಕಾರ? ಹೌದಾ, ಭೂಮಿ ವೃತ್ತಾಕಾರದಲ್ಲಿದೆ ಅಂತ ಅರಿಸ್ಟಾಟಲ್ರು ಏನ್ಪರ್ ಹೇಳ್ತಾರ. ಹಾಗಾದ್ರೆ ಅರಿಸ್ಟಾಟಲ್ ಹೇಳಿದ್ದು ನಿಜವೂ ಕೂಡ, ಭೂಮಿ ವೃತ್ತಾಕಾರವಾಗಿದೆ. ಹಿಂದೆ ಚಪ್ಪಟೆ ಅಂತ ನಂಬಿದ್ರು, ಸಿಲಿಂಡರ್ ಆಕಾರ ಅಂತ ನಂಬಿದ್ರು. ಆದ್ರೆ ಅರಿಸ್ಟಾಟಲ್ ಏನ್ ಹೇಳಿದ್ರು ಅಂದ್ರೆ ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳಿದ್ರು. ಅದ್ರ ಮುಂದೆ ಬಂದಿರತಕ್ಕಂತ ಸರ್ ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್ ಆಧುನಿಕ ಯಂತ್ರೋಪಕರಣಗಳ ಸಹಾಯದ ಮೂಲಕ ಭೂಮಿ ಆಕಾರವನ್ನು ಏನ್ಪರ್ ಮತ್ತೆ ಸಂಶೋಧನೆ ಮಾಡ್ತಾರೆ, ಹೆಂಗದ ಭೂಮಿ ಅಂತ. ಅರಿಸ್ಟಾಟಲ್ ಹೇಳಿದ್ರು ವೃತ್ತಾಕಾರವಾಗಿದೆ ಅಂತ ಹೇಳಿದ್ರು. ಆದ್ರ ಐಸಾಕ್ ನ್ಯೂಟನ್ ಏನ್ ಹೇಳ್ದ ಅಂದ್ರೆ ಭೂಮಿ ಜಿಯಾಡ್ ಆಕಾರವನ್ನು ಹೊಂದಿದೆ. ಯಾವ ಆಕಾರ? ಹೌದಾ, ಜಿಯಾಡ್ ಆಕಾರವನ್ನು ಹೊಂದಿದೆ ಭೂಮಿ ಅಂತ ಏನ್ಪರ್ ಹೇಳ್ತೀವಿ. ಏನ್ರಿ ಜಿಯಾಡ್ ಅಂದ್ರೆ ಏನು? ಹೌದಾ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಚಪ್ಪಟೆ ಆದಂತೆ, ಹೌದಾ, ಭೂ ಮಧ್ಯದಲ್ಲಿ ಉಬ್ಬಿದಂತೆ ಏನ್ಪರ್ ಕಾಣಿಸ್ತದಲ್ಲ, ಅಂದ್ರೆ ಹಿಂಗ್ರಿ. ಹ್ಯಾಂಗ ಇಲ್ಲಿ ಇಳಿಸ್ಲತ್ತೀನಿ ನೋಡ್ರಿ, ಕೈಲಿ ಮ್ಯಾಲ ಹಿಂಗ್ ಚಪ್ಪಟ್. ಹೌದಾ, ಭೂಮಿ ಈ ರೀತಿ ಅದ ಅಂತ ಏನ್ಪರ್ ಹೇಳ್ಬಿಟ್ಟ. ಇದನ್ನ ಜಿಯಾಡ್ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಅರಿಸ್ಟಾಟಲ್ ಹೇಳಿದ್ದು ಸುಳ್ಳೇನ್ರಿ? ಅವ್ರು ಹೇಳಿದ್ದು ಸತ್ಯನೇ. ಹೌದಾ, ಹಾಗಾದ್ರೆ ಮತ್ತ ಅವರು ಹೇಳಿದ ಸತ್ಯ, ಈಗ ಐಸಾಕ್ ನ್ಯೂಟನ್ ಹೇಳೋದು ಸತ್ಯ. ಹೌದಾ, ಇಬ್ಬರು ಹೇಳಿದ್ದು ಸತ್ಯ ಅಂತ ಹೇಳ್ತೀರಿ. ಈಗ ನ್ಯೂಟನ್ ಅನ್ನ ನಂಬೇಕಾ, ನಾವು ಅರಿಸ್ಟಾಟಲ್ ನಂಬೇಕಾ? ಹೌದಾ, ಡೌಟ್ ಆಗ್ತಾವಾಗಲ್ರಿ? ನ್ಯೂಟನ್ ಅನ್ನ ನಂಬೇಕಾ, ಏನ್ ಅರಿಸ್ಟಾಟಲ್ ನಂಬೇಕಾ? ಏನ್ರಿ, ನಾ ಹೇಳಿದ್ ನಂಬ್ತೀರಿ? ಹೌದು, ನಾ ಹೇಳ್ತೀನ್ರಿ ಜಿಯಾಡ್ ಆಕಾರದಲ್ಲಿದೆ, ನೀವು ಅದೇ ನಂಬ್ತೀರಿ. ಹಾ, ಹೌದಾ, ಅಂದ್ರೆ ಹಿಂದ್ ಅರಿಸ್ಟಾಟಲ್ ಹೇಳಿದ್ ನಂಬಲ್ಲ ಅಂದ್ರ? ಹಿಂದ್ ಅರಿಸ್ಟಾಟಲ್ ಹೇಳಿದ್ದು ಸತ್ಯ, ಐಸಾಕ್ ನ್ಯೂಟನ್ ಹೇಳಿದ್ದು ಸತ್ಯ, ಈಗ ನಾನ್ ಹೇಳೋದು ಸತ್ಯ. ಈಗ ಯಾವ್ದು ನಂಬ್ತೀರಿ? ಜಿಯಾಡ್ ಆಕಾರದಲ್ಲಿದೆ.
ಯಾಕ್ರಿ? ಹಾಗಾದ್ರೆ ವೃತ್ತಾಕಾರದಿಂದ ಜಿಯಾಡ್ ಆಕಾರಕ್ಕೆ ಹ್ಯಾಂಗ ಬಂತು ಭೂಮಿ ಅಂತ ನೋಡ್ತಾ ಹೋದ್ರ, ಹೌದಾ, ವೃತ್ತಾಕಾರದಿಂದ ಜಿಯಾಡ್ ಆಕಾರಕ್ಕೆ ಬಂದಿದ್ ಯಾವ ರೀತಿ? ತನ್ನ ದೈನಂದಿನ ಚಲನೆ ಏನಾಗ್ಲತ್ತದಲ್ಲ, ದಿನ 24 ಗಂಟೆ ತಿರುಗ್ಲತ್ತದಲ್ಲ, ಅದು ತಿರ್ಗೋದ್ರಿಂದ ಏನಾಗ್ತಂದ್ರೆ ಭೂಮಿಯ ಆಕಾರದಲ್ಲಿ ಬದಲಾವಣೆ ಆಗ್ಯದ. ಅಂದ್ರೆ ಅರಿಸ್ಟಾಟಲ್ ನೋಡಿದಾಗ ಅದು ವೃತ್ತಾಕಾರದಲ್ಲೇ ಇತ್ತು. ಸರ್ ಐಸಾಕ್ ನ್ಯೂಟನ್ ನೋಡಿದಾಗ ಏನಾಗಿತ್ತು? ಜಿಯಾಡ್ ಆಕಾರಕ್ಕೆ ತಿರುಗಿತ್ತು. ಮುಂದಿನ ದಿನಗಳಲ್ಲಿ ಭೂಮಿ ತನ್ನ ದೈನಂದಿನ ಚಲನೆ ಹೆಚ್ಚಾಗಿ ಹೆಚ್ಚಾಗಿ ಏನಾಗ್ಬಹುದಂದ್ರ ಗೋಳಾಕಾರಕ್ಕೂ ಹೋಗ್ಬಹುದು. ಗೋಳಾಕಾರ ಅಂದ್ರೆ ಯಾವ ಆಕಾರಕ್ಕೆ ಬರ್ತದ ಗೊತ್ತಾ? ಎಗ್ ಆಕಾರ ನೋಡಿರಿ, ಹೌದಾ, ಎಗ್ಗಿನ ಟೈಪ್ ಏನ್ಪರ್ ಈ ಭೂಮಿ ಆಗ್ತದ ಅಂತ ಹೇಳ್ತಾರೆ. ಹೌದಾ, ಇನ್ನೂ ಏನ ಆಗಿಲ್ಲ. ಹಾಗಾದ್ರೆ ಈ ಭೂಮಿ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶ, ಭೂಮಿಯನ್ನು ಅಳತೆ ಮಾಡೋದಕ್ಕೋಸ್ಕರ ಮತ್ತು ಭೂಮಿಯ ವ್ಯಾಸ ಮತ್ತು ಭೂಮಿಯ ಅಳತೆ ಮಾಡೋದಕ್ಕೋಸ್ಕರ ಗ್ರೀಕ್ ದೇಶದ ಎರಿಟೋ ನಿಸ್ತಾ ಅಂತಕ್ಕಂಥ ವ್ಯಕ್ತಿ ರೀ, ಎರಿಟೋ ನಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸ್ತಾನ್ರಿ. ಯಾವ ಅಂಶ? ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸ್ತಾನ. ಹಾಗಾಗಿ ಈತನಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರಿಗೆ? ಎರಿಟೋ ನಿಸ್ತಾನಿಗೆ. ಹೌದಾ, ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಏನ್ಪರ್ ಕರಿತೀವಿ. ಈತನೇ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಿದಂತ ವ್ಯಕ್ತಿ ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರೆ ಅಕ್ಷಾಂಶ ಅಂದ್ರೆ ಏನ್ರಿ? ಹೌದಾ, ಅಕ್ಷಾಂಶ ಅಂದ್ರ ಹೌದಾ ಏನು ಅಂತ ಏನ್ಪರ್ ನೋಡ್ತಾ ಹೋದ್ರ, ಚಂದ್ರನ್ ನೋಡ್ರಿ, ಅಕ್ಷಾಂಶ ಮತ್ತು ರೇಖಾಂಶ ಹೆಂಗ್ ತಿರುಗ್ತು ನೋಡ್ರಿಕ. ಒಂದ್ ಹ್ಯಾಪಿ ನ್ಯೂ ಇಯರ್ ಬರ್ತದೆ ಹೆಂಗ್ ತಿರ್ಗಿರ. ಹೌದಾ, ಇಲ್ಲಿ ನೋಡ್ರಿಕ ಸೂರ್ಯ ಎಡ್ದು ಹೊಡದ, ಹೌದಾ, ಭೂಮಿ ಸಣ್ಣದದ, ಒಂದ್ ಹ್ಯಾಪಿ ನ್ಯೂ ಇಯರ್ ಬಂದ್ ಬಿಡ್ತೀರಿ. ಹ್ಯಾಪಿ ನ್ಯೂ ಇಯರ್ ಬಂದ್ ಆದ ಬಳಿಕ ಏನ್ ಮಾಡ್ತೀರಿ? ಏನ್ ಕೊಡ್ತೀರಿ? ಚಾಕ್ಲೇಟ್ ಕೊಡ್ತೀರಿ. ಅಕ್ಕಿ ಏನ್ ಕೊಡ್ತಾಳ ವಾಪಸ್? ನೋಡ್ರಿಕ ಒಂದು ಹ್ಯಾಪಿ ನ್ಯೂ ಇಯರ್ ಬಂತ ನೋಡ್ರಿ. ಬಂತಾ ಬಂದಿಲ್ರಿ? ಹೌದಾ, ತಿಳಿಲತ್ತದ ಇರ್ಲಿ ನೋಡ್ರಿ. ಅಕ್ಷಾಂಶ ಯಾವ ಅಂಶ? ಲ್ಯಾಟಿಟ್ಯೂಡ್ ಅಂತ ಏನ್ಪರ್ ಹೇಳ್ತೀವ್ರಿ. ರೇಖಾಂಶ ಲಾಂಗ್ಟ್ಯೂಡ್ ಅಂತ ಏನ್ಪರ್ ಹೇಳ್ತೀವಿ. ಅಕ್ಷಾಂಶ ರೇಖಾಂಶ ಅಂದ್ರೆ ಏನು? ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಹೇಳ್ತೀವಿ. ಹೌದಾ, ಹಾಗಾದ್ರೆ ಲ್ಯಾಟಿಟ್ಯೂಡ್ ಅಂದ್ರೆ ಏನು? ಪೂರ್ವ ಪಶ್ಚಿಮವಾಗಿ ಎಳೆಯಲಾದಂತ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶ ಎಂದು ಕರೆಯುತ್ತೇವೆ. ಹೌದಾ, ಅದನ್ನ ಲ್ಯಾಟಿಟ್ಯೂಡ್ ಅಂತ ಏನ್ಪರ್ ಕರಿತೀವಿ ಅಕ್ಷಾಂಶಕ್ಕೆ. ಹಾಗಾದ್ರ ನೋಡ್ರಿ, ಅಕ್ಷಾಂಶ ಎಡತ್ ತೋರಿಸ್ಲ ನಿಮಗ. ಏನ್ರಿ? ಕರೆಕ್ಟ್ ಅದಲ್ಲ ರೀ?
ಇಲ್ಲಿ ಚಂದ ನೋಡ್ಕೊಂಬಿಡ್ರ, ತಿಳಿಲಿಲ್ಲ ಅಂದ್ರೆ ಕೇಳ್ರಿ. ನೋಡ್ರಿ, ಇಲ್ಲಿ ಏನು ಕಾಣತ್ತಾವಲ್ಲ, ಕ್ಲಿಯರ್ ಆಗಿ ಕಾಣತ್ತಾವ? ಹೌದು. ಈಗ ನೋಡ್ರಿ, ಇದು ಭೂ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ 0 ಡಿಗ್ರಿ ಅಕ್ಷಾಂಶ ಅಂತ ಏನಪ್ಪ ನೋಡ್ತೀವಿ. ಎಷ್ಟು ಡಿಗ್ರಿ ಅಕ್ಷಾಂಶ ರೀ? 0 ಡಿಗ್ರಿ ಅಕ್ಷಾಂಶ. ಇದನ್ನು ನಾವು ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಯಾವ ಭಾಜಕ? ಸಮಭಾಜಕ ವೃತ್ತ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಭೂಮಿಯ ಮಧ್ಯದಲ್ಲಿ ಸಮಾನವಾಗಿ ಹಂಚಿಕೆ ಆಗಿರ್ತಕ್ಕಂಥ ಒಂದು ಅಕ್ಷಾಂಶ ಯಾವುದಾಗಿದೆ ಅಂದ್ರೆ ಈ 0 ಡಿಗ್ರಿ ಅಕ್ಷಾಂಶ ಅಂತ ಏನ್ಪಾರ್ ನೋಡ್ತೀವಿ. ಭೂಮಿ 2 ಭಾಗ ಏನ್ಪಾರ್ ಮಾಡೋದು, ಮ್ಯಾಲ ಇರ್ತಕ್ಕಂಥದ್ದು ಉತ್ತರ ಗೋಳಾರ್ಧ, ಕೆಳಗಿರ್ತಕ್ಕಂಥದ್ದು ದಕ್ಷಿಣ ಗೋಳಾರ್ಧ. ಯಾವ ಗೋಳಾರ್ಧ ರೀ? ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ ಅಂತ ಏನ್ಪಾರ್ ನೋಡ್ತೀವಿ. ಅಂತ ಗೋಳಾರ್ಧ ರೀ. ಈಗ ನೋಡು, ಇಲ್ಲಿಂದ ಏನು ಮ್ಯಾಲದ ಅಲ್ಲ ಉತ್ತರ ಗೋಳಾರ್ಧ, ಇಲ್ಲಿಂದ ಏನ್ ತೆಳಗದ ಅಲ್ಲ ದಕ್ಷಿಣ ಗೋಳಾರ್ಧ. ನಾರ್ತ್ ಹೆಮಿಸ್ಪಿಯರ್ ಮತ್ತು ಸೌತ್ ಹೆಮಿಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏನು ಈ ಸಮಭಾಜಕ ವೃತ್ತ ಏನದ ಅಲ್ಲ, ಈ ಸಮಭಾಜಕ ವೃತ್ತದಿಂದ ಅಕ್ಷಾಂಶ ಎಷ್ಟಿದಾವ ಅಂತ ನೋಡ್ತಾ ಹೋದ್ರೆ, ಉತ್ತರಕ್ಕೆ 90 ಅಕ್ಷಾಂಶಗಳಿದಾವ್. ಎಷ್ಟು? 90. ದಕ್ಷಿಣಕ್ಕ 90 ಅಕ್ಷಾಂಶಗಳಿದಾವ್. ಎಷ್ಟು ಅಕ್ಷಾಂಶಗಳ್ರಿ? ಉತ್ತರಕ್ಕೆ 90 ಅಕ್ಷಾಂಶಗಳು, ದಕ್ಷಿಣಕ್ಕೆ 90 ಅಕ್ಷಾಂಶಗಳು. ಹಾಗಾದ್ರೆ ಒಟ್ಟು ಅಕ್ಷಾಂಶಗಳು ಎಷ್ಟು? 180 + 1. ಸಂಭಾಜಕ ವೃತ್ತ ಒಂದು. ಯಾವ ವೃತ್ತ? ಹೌದಾ, 181 ಅಕ್ಷಾಂಶಗಳು ಏನ್ಪಾರ್ ಕಂಡು ಬರ್ತವ್ರಿ. ಎಷ್ಟು ಅಕ್ಷಾಂಶಗಳು? 181 ಅಕ್ಷಾಂಶಗಳು. ಇಲ್ಲಿ ನೋಡ್ರಿ, ಹಿಂಗ ಮೇನ್ ಇದ್ದಿ ಅಕ್ಷಾಂಶಗಳು ನಿಮಗೆ ಗುರುತಿಸಿದನ್ ನಾನು. ಇಲ್ಲಿ ತೆಳಗೂ ಕೂಡ 90 ಅಕ್ಷಾಂಶಗಳು ಅಂತ ಏನ್ಪಾರ್ ಹುಡ್ತೀವಿ. ಇಲ್ಲಿಂದ 1 ಹಿಡ್ಕೊಂಡು ಸ್ಟಾರ್ಟ್ ಆಗ್ತದ್ರಿ. ಸಮಭಾಜಕ ವೃತ್ತದಿಂದ 1 2 3 4 5 6 7 80 85 90 90. ಹೌದಾ,
90 ಅಕ್ಷಾಂಶಗಳು, ದಕ್ಷಿಣದಲ್ಲಿ 90 ಅಕ್ಷಾಂಶ, ಉತ್ತರದಲ್ಲಿ 90 ಅಕ್ಷಾಂಶಗಳೇನ್ಪರ್ ಕಂಡುಬರ್ತಾವ. ಈ ಅಕ್ಷಾಂಶಗಳು ಏನಾಗಿದೆ ಅಂದ್ರೆ ಭೂಮಿ ಇಡೀ ಸಂಪೂರ್ಣ ಭೂಮಿಯನ್ನು ಏನ್ಪರ್ ರೌಂಡ್ ಹಾಕ್ಬಿಟ್ಟಿದವ್ರಿ. ಹಾಗಾಗಿ ಅಕ್ಷಾಂಶಗಳನ್ನು ಏನಂತ ಕರಿತೀವಿ ಅಂತಂದ್ರ ವೃತ್ತಾಂತಗಳು ಅಂತ ಏನ್ಪರ್ ಹೇಳ್ತೀವಿ. ಯಾಕ್ರಿ ವೃತ್ತಾಂತ ಅಂತ ಕರಿತೀವಿ ಅಂದ್ರ, ಹೌದಾ, ಅಕ್ಷಾಂಶಗಳು ಏನ್ಪರ್ ಸಂಪೂರ್ಣ ಭೂಮಿಗೆ ರೌಂಡ್ ಹಾಕಿದವ ಮತ್ತು ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧಕ್ಕೆ ಹೋದಂತೆ ಚಿಕ್ಕದಾಗ್ತಾ ಹೋಗ್ತಾವ. ಅಕ್ಷಾಂಶ ಸಣ್ಣದಾಗ್ತಾ ಹೋಗಿದಾವ ಇಲ್ಲಿ. ಹಾಗಾದ್ರೆ ಎಕ್ಸಾಂಪಲ್ ಕ್ವಶನ್ ಆಗಿತ್ತು, ಅತ್ಯಂತ ದೊಡ್ಡ ಅಕ್ಷಾಂಶ ಯಾವುದು ಅಂತ. ಯಾವ ಅಕ್ಷಾಂಶ ರೀ? ಅತ್ಯಂತ ದೊಡ್ಡ ಅಕ್ಷಾಂಶ ಯಾವುದು ಅಂದ್ರೆ ಸಮಭಾಜಕ ಅಕ್ಷಾಂಶ ಅಂತ ಏನ್ಪರ್ ಹುಡ್ತೀವಿ, ಅಥವಾ ಸಮಭಾಜಕ ವೃತ್ತ ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಅಕ್ಷಾಂಶಗಳು ನಾವು ಏನ್ಪರ್ ಕಲರ್ ಆಗಿ ಏನ್ಪರ್ ನೋಡಿದೀವಿ. ಇಲ್ಲಿ ನೋಡ್ರಿ ಮ್ಯಾಲ ಇರ್ತಕ್ಕಂಥದ್ದು 23.5 ಡಿಗ್ರಿ ಉತ್ತರ. ಎಷ್ಟು ಡಿಗ್ರಿ? 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದನ್ನ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರಿತೀವಿ. ಹೌದಾ, ಯಾಕ್ರಿ ಅದನ್ನ ಇವೆಲ್ಲ ಇಂಪಾರ್ಟೆಂಟ್ ಅಂತೇಳಿ ಯಾಕೆ ಗುರುತಿಸಿದ್ರಿ ಅಂದ್ರ, ಭೂಮಿ ಪೂರ್ವಕ್, ಯಾಕಡೆ ಪೂರ್ವ, ಭೂಮಿ ಪೂರ್ವಕ್ಕೆ ಏನಾಗ್ಯದ 23.5 ಏನ್ಪರ್ ವಾಲಿಕಿ ಆಗ್ಯದ್ರಿ. ಅದು ವಾಲಿ ಸಲ್ಯಕ್ಕೆ ಏನ್ಪರ್ 23.5 ಈ ರೀತಿ ಏನ್ಪರ್ ಅಕ್ಷಾಂಶಗಳನ್ನು ಎಳೆಯಲಾಗ್ಯದ. ಹಾಗಾದ್ರೆ ನೋಡ್ರಿ, ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಕೆಳಗಿರ್ತಕ್ಕಂಥ 23.5 ಡಿಗ್ರಿ ದಕ್ಷಿಣ, ಇದನ್ನ ಏನಂತ ಹೇಳ್ತೀವಿ ಅಂದ್ರ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಅಂತ ಏನ್ಪರ್ ಹೇಳ್ತೀವಿ. ಇಲ್ಲಿ ನೋಡ್ರಿ 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತ ಅಂತ ಹೆಸರು ಹೇಳ್ತಾರೆ ಇದಕ್ಕೆ. 66.5 ಡಿಗ್ರಿ. ಇಲ್ಲಿ ತೆಳಗ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿ 66.5 ಡಿಗ್ರಿಗೆ ಆರ್ಕಿಟಿಕ್ ಅಂತ ಏನ್ಪರ್ ಹೆಸರಿನಿಂದ ಕರೀತಾರೆ. ಉತ್ತರ 66.5 ಡಿಗ್ರಿ ಏನದಲ್ಲ ಅದನ್ನ. ಇಲ್ಲಿ 90 ಡಿಗ್ರಿ ಉತ್ತರ ಅಕ್ಷಾಂಶ. ಯಾವ ಅಕ್ಷಾಂಶ ರೀ? ಉತ್ತರ ಅಕ್ಷಾಂಶ. ಇಲ್ಲಿ ನೋಡ್ರಿ ಇಂಗ್ಲಿಷ್ ಒಳಗ ಇಕ್ವೇಟರ್ ಲೈನ್ ಅಂತ ಕರೀತಾರೆ. ಯಾವ್ದಕ್ಕ? ಸಂಭಾಜಕ ವೃತ್ತಕ್ಕೆ. ನೆಕ್ಸ್ಟ್ ಈ ಕಡೆ ದಕ್ಷಿಣ 23.5 ಡಿಗ್ರಿ ಏನದಲ್ಲ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಏನ್ಪರ್ ಕರೀತಾರೆ. ಇಲ್ಲಿ ನೋಡ್ರಿ ಮ್ಯಾಲಿಂದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಅಂತ ಏನ್ಪರ್ ಹೇಳ್ತೀವಿ. ಕೆಳಗಿರೋದಕ್ಕ ಸೇಮ್ ಅದೇ ಹೆಸರಿನಿಂದನೇ ಕರೀತಾರ್ರಿ. 66.5 ಡಿಗ್ರಿ ಅಂಟಾರ್ಟಿಕ್ ಅಂತ ಕರೀತಾರ. ಇಲ್ಲಿ 66.5 ಡಿಗ್ರಿ ಆರ್ಕಿಟಿಕ್ ಅಂತ ಏನ್ಪರ್ ಕರೀತಾರೆ. ಇದು 90 ಡಿಗ್ರಿ ನಾರ್ತ್, ಇದು 90 ಡಿಗ್ರಿ ಸೌತ್ ಅಂತ ಹೇಳ್ತೀವಿ. ಇಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್, ಉತ್ತರ ಧ್ರುವ ಪ್ರದೇಶ, ದಕ್ಷಿಣ ಧ್ರುವ ಪ್ರದೇಶ. ಯಾವ ಪ್ರದೇಶ? ದಕ್ಷಿಣ ಧ್ರುವ ಪ್ರದೇಶ ಅಂತ ಏನ್ಪರ್ ನೋಡ್ತೀವಿ. ಈ ರೀತಿ ಏನ್ಪರ್ ಭೂಮಿಯ ಅಕ್ಷಾಂಶಗಳಿಗಿರ್ತಕ್ಕಂಥ ಹೆಸರುಗಳು. ಹೌದಾ, ಭೂಮಿಯ ಅಕ್ಷಾಂಶಗಳಿಗೆ ಇರ್ತಕ್ಕಂಥ ಹೆಸರುಗಳು ಅರ್ಥ ಆಗತ್ತದ ನೀಟಾಗಿ? ಹೌದಾ, ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 90 ಅಕ್ಷಾಂಶಗಳು. 1 2 3 4 ಎಣಸ್ರು ನಮ್ಮ ಒಂದ್ಸಲ. ನೋಡ್ರಿ, ನೀವು ನನ್ಕ ಸ್ಪೀಡ್ ಇದ್ದೀರಿ, 1 ಅಂಬಟ್ಗೆನೆ 90 ಅಂತೀರಿ. ಹೌದಾ? ದಕ್ಷಿಣದಲ್ಲಿ ಎಣಸ್ರಿ 90. ಹೌದಾ? ನೋಡ್ರಿ ಎಷ್ಟು ಸ್ಪೀಡ್ ಇದೀರಿ ನೋಡ್ರಿ. ಫೋಟೋ ತಕ್ಕೋತೀರಿ, ತೆಗೀರಿ.
ಯಾವ್ದು ಗೊತ್ತಾಗಲ್ಲಾಗ್ಯದ್ರಿ? ಕೇಳ್ರಿ, ಡೌಟ್ ನನಗ್ ಕೇಳ್ರಿ. ಹೌದಾ? ಕ್ಲಿಯರ್ ಆಗಿರ್ಲಿ, ಒಟ್ಟು ಡೌಟ್ ಒಂದು ಚೂರು ನಿಮ್ಮಲ್ಲಿ ಡೌಟ್ ಇರಬಾರ್ದು. ತಿಳಿತಾ ಸರ್? ಇದು ಎಲ್ಲಿಂದ ಬಂತ್ರಿ ಲೈನ, ಅದು ಯಾಕಡಿಂದ ಬಂತ್ರಿ, ಎಲ್ಲಾ ಕ್ಲಿಯರ್ ಆಗಿ ಏನ್ಪಾರ ಹೇಳಿರ್ತೀನಿ. ಹೌದಾ? ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಹಾ, ಏನ್ರಿ ಡೌಟ? ಹಾ ಹಾ ಈ ಸಮಭಾಜಕ ವೃತ್ತ ರೀ, ಇದೇ ಬಿಟ್ರೆ ಹೆಂಗಾರಿ? ಇದು ಭೂಮಿ ಅರ್ಧ ಭಾಗ, ಉತ್ತರ ಭಾಗ ಅರ್ಧ, ದಕ್ಷಿಣ ಭಾಗ ಅರ್ಧ, ಸೆಂಟ್ರಿ ಎಳೆದಿರ್ತಕ್ಕಂಥ ಒಂದು ಲೈನ್ ಸಂಭಾಜಕ ವೃತ್ತ ಆಯ್ತು. ಮ್ಯಾಲ್ 90, ಕೆಳಗ್ 90, 180 ಆಯ್ತಾ? ಇದು ಒಂದು ಕನ್ಸಿಡರ್ ಮಾಡ್ಬೇಕಲ್ಲ, ಇದನ್ನು ಅಕ್ಷಾಂಶನೇ. 181. ಎಷ್ಟೊಂದು? ಹೌದಾ? 181 ಅಕ್ಷಾಂಶಗಳು ಅಂತ ಏನ್ಪರ್ ನೋಡ್ತೀವಿ. ಆಯ್ತಾ? 181 ಅಕ್ಷಾಂಶಗಳು. ಮತ್ತೇನ್ರ ಯಾರಿಗಾರ ಡೌಟ್ ಅದ ಏನ್ರಿ? ಈ ಲೈನ್ ಯಾಕಡಿಂದ ಬಂದು ಏನು ಬಂತು? ಎಳ್ದಾವ್ ಯಾರು? ಭೂಮಿ ಅಳತಿ ಮಾಡಸಲ್ಯಾಕ. ಹೌದಾ? ಎರಿಟೋ ನಿಸ್ತಾ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸ್ತಾನ. ಆತ ಗುರುತಿಸಿದ ಕಾರಣಕ್ಕಾಗಿ ಈ ಲೈನ್ಗಳು ನಾವು ನೋಡ್ತಾ ಇದೀವಿ. ಹೌದಾ? ಯಾವ ಲೈನ್? ಹಾಗಾದ್ರ ಇಲ್ಲಿ ನೋಡ್ರಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಇಂದ, ಹೌದಾ, ಟ್ರಾಫಿಕ್ ಆಫ್ ಕ್ಯಾಪ್ರಿಕ್ರಾನ್, ಯಾವ ಕ್ರಾನ್? ಕ್ಯಾಪ್ರಿಕ್ರಾನಿಗೆ ಏನಂತ ಹೇಳ್ತೀವಿ ಅಂದ್ರೆ ಉಷ್ಣ ವಲಯ ಅಂತ ಹೇಳ್ತೀವಿ. ಯಾವ ವಲಯ? ಉಷ್ಣ ವಲಯ ಅಂತ ಹೇಳ್ತೀವಿ. ಎಂತ ವಲಯ? ಉಷ್ಣ ವಲಯ. ಟ್ರಾಫಿಕ್ ಆಫ್ ಅಂದ್ರೆ ಕ್ಯಾನ್ಸರ್ ಲೈನ್ ಇಂದ ಆರ್ಕಿಟಿಕ್ ಲೈನ್ ಅನ್ನೋದಲ್ಲ, ಅರ್ಥ ಆಲತ್ತದ? ಇಲ್ಲಿ ನೋಡ್ರಿ, ಚಂದ ನೋಡ್ಕೊಂಡ್ಬಿಡ್ರಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಟು ಆರ್ಕಿಟಿಕ್ ಲೈನ್, ಉತ್ತರಕ್ಕ, ದಕ್ಷಿಣಕ್ಕ ಅಂಟಾರ್ಟಿಕ್. ಇದಕ್ಕೆ ಏನಂತ ಹೇಳ್ತೀವಿ ಗೊತ್ತಾ? ಸಮ ಶೀತೋಷ್ಣ ವಲಯ. ಸಮ ಶೀತೋಷ್ಣ ವಲಯ ಅಂತ ಹೇಳ್ತೀವಿ. ಇಲ್ಲೂ ಕೂಡ ತೆಳಗ ಕೂಡ ಸೇಮ್ ನೋಡ್ರಿ. ಟ್ರಾಫಿಕ್ ಆಫ್ ಕ್ಯಾಪ್ರಿಕ್ರಾನ್ ನಿಂದ, ಹೌದಾ, ಅಂಟಾರ್ಟಿಕ್ ವೃತ್ತದವರೆಗೂ ಸಮ ಶೀತೋಷ್ಣ ಅಂತ ಕರಿತೀವ್ರಿ. ಯಾವ ಶೀತೋಷ್ಣ? ಸಮ ಶೀತೋಷ್ಣ ವಲಯ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಮ್ಯಾಲ್ ನೋಡ್ರಿ, 66ವರೆಯಿಂದ 90ರವರೆಗೆ ಏನಂತ ಹೇಳ್ತೀವಿ ಅಂದ್ರ ಶೀತ ವಲಯ ಅಂತ ಹೇಳ್ತೀವಿ. ಯಾವ ವಲಯ? ಶೀತ ವಲಯ. ಇಲ್ಲೂ ಕೂಡ ಏನ್ಪರ್ತಾರೆ ನೋಡ್ರಿ, ಅಂಟಾರ್ಟಿಕ್ ಲೈನ್ ಇಂದ 90 ಡಿಗ್ರಿಗೆ ಏನಂತ ಕರಿತೀವಿ? ಶೀತ ವಲಯ ಅಂತ ಏನ್ಪರ್ ಹೇಳ್ತೀವಿ. ಕ್ಲಿಯರ್? ಇಲ್ಲಿ ನೋಡ್ರಿ, ಇದು ಏನದ ಅಲ್ಲ, ಇಲ್ಲಿಂದ ಇಲ್ಲಿಗೆ ಉಷ್ಣ ವಲಯ. ಹೊರಗೆ ಗುರುತಿಸೋರ್ ಗೊತ್ತಾಗಲ್ಲ ನಿಮ್ಮ ಕೆಲವರಿಗೆ. ಉಷ್ಣ ವಲಯ. ಇಲ್ಲಿಂದ ಇಲ್ಲಿ ಮ್ಯಾಲ್ ನೋಡ್ರಿ, ಸಮ ಶೀತೋಷ್ಣ ಕಾಣತ್ತದು, ಸಮ ಶೀತೋಷ್ಣ ವಲಯ. ಇಲ್ಲಿಂದ ತೆಳಗ ಸಮ, ಇದು ಕಾಣತ್ತದ ಶೀತೋಷ್ಣ ವಲಯ. ಇಲ್ಲಿ 66 ಇಂದ 90ವರೆಗೂ ಶೀತ ವಲಯ. ಇಲ್ಲೂ 66 ಇಂದ 90ವರೆಗೂ ಶೀತ ವಲಯ. ಗೊತ್ತಾಯ್ತಾ? ಹೌದಾ? ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ? ಶೀತ ವಲಯ ನೋಡ್ರಿ, ಇಂಗ್ಲಿಷ್ ಒಳಗೆ ಏನಂತ ಕರೀತಾರ ಅದಕ್ಕ? ಟಾರಿಡ್ ಝೋನ್ ಅಂತ ಕರೀತಾರೆ. ಯಾವುದಕ್ಕ? ಉಷ್ಣ ವಲಯಕ್ಕ. ಸಮ ಶೀತೋಷ್ಣ ವಲಯಕ್ಕ ಟೆಂಪರೇಟ್ ಝೋನ್. ಕಾಣಲಾಗ್ಯದಲ್ಲ ಇದು? ಟೆಂಪರೇಟ್ ಝೋನ್ ಅಂತ ಕರೀತಾರೆ. ಇಲ್ಲೂ ಕೂಡ ಸೇಮ್ ತೆಳಗ ಟೆಂಪರೇಟ್ ಝೋನ್. ಇದಕ್ಕೆ ಏನಂತಾರೆ ಗೊತ್ತಾ? ಫ್ರಿಜಿಡ್ ಝೋನ್ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಅಂಡರ್ಸ್ಟ್ಯಾಂಡ್ ರೀ? ಯಾಕ್ರಿ ಹಿಂಗೆಲ್ಲ ಕರೀತಾರ ಅದಕ್ಕ? ಅದು ಗೊತ್ತಾಗಬೇಕಲ್ಲ. ಇದಕ್ಕೆ ಯಾಕೆ ಉಷ್ಣ ವಲಯ ಕರಿಬೇಕು, ಅದಕ್ಕೆ ಯಾಕೆ ಸಮಶೀತೋಷ್ಣ ವಲಯ ಕರಿಬೇಕು, ಮ್ಯಾಲಿದ್ದಕ್ಕೆ ಶೀತ ವಲಯ ಅಂತ ಯಾಕೆ ಕರಿಬೇಕು? ಇಲ್ಲಿ ನೋಡ್ರಿ,
ಇಲ್ಲಿ ಗುರುತಿಸ್ತೇನೆ ನೋಡ್ರಿ ನಿಮಗ. ಸಮಭಾಜಕ 0 ಡಿಗ್ರಿ 23 ಇಲ್ಲಿ ಗೊತ್ತಾದ ಅಲ್ಲ ಆ ಕಡೆ ಗೊತ್ತಾಗ್ಯದಲ್ಲ, ಮತ್ತೆ ಇಲ್ಲಿ ನಾ ಪೂರಾ ಇಳಿಸಲ್ಲ. ಹೌದಾ 66 ದಕ್ಷಿಣ 90 ಡಿಗ್ರಿ ದಕ್ಷಿಣ 90 ಡಿಗ್ರಿ ಉತ್ತರ. ಎಷ್ಟು ಡಿಗ್ರಿ? 90 ಡಿಗ್ರಿ ಉತ್ತರ. ಇಲ್ಲಿ ಸೂರ್ಯ ಅದ, ಏನದ? ಹೌದಾ ಸೂರ್ಯದ. ಸೂರ್ಯನ ನೇರ ಕಿರಣಗಳು ಎಲ್ಲಿ ಬಿದ್ದಿರ್ತಾವ ಅಂದ್ರೆ ಈ ಭಾಗದ ಮೇಲೆ ಬಿದ್ದಿರ್ತಾವ. ಸೂರ್ಯನ ನೇರ ಕಿರಣಗಳು ಎಲ್ಲಿ ಬಿದ್ದಿರ್ತಾವ ಅಂದ್ರ ಈ 23.5 ಡಿಗ್ರಿ ಉತ್ತರ 23.5 ಡಿಗ್ರಿ ದಕ್ಷಿಣ, ಅದ ಮುಖ್ಯವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಿರ್ತಾವ. 2 ಸಲ ವರ್ಷಿನಾಗ 2 ಸಲ ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬಿದ್ದಿರ್ತಾವ. ಒಂದು ಯಾವಾಗ ಬೀಳ್ತೀರಿ? ಮಾರ್ಚ್ 21ಕ್ಕೆ ಒಂದು ಸಲ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣ ಬೀಳ್ತಾವ್ರಿ. ನೆಕ್ಸ್ಟ್ ಸೆಪ್ಟೆಂಬರ್ 23ಕ್ಕೆ ಒಂದ್ಸಲ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬೀಳ್ತಾವ. ಸೂರ್ಯನ ನೇರ ಕಿರಣಗಳು ಈ ಭಾಗದಲ್ಲಿ ಬೀಳುವ ಕಾರಣಕ್ಕಾಗಿ, ಯಾವ ಭಾಗದಲ್ಲಿ? ಹೌದಾ ಸಮಭಾಜಕ ವೃತ್ತದ ಭಾಗದಲ್ಲಿ. ಅರ್ಥ ಆಗತ್ತದ ಯಾಕೆ ಉಷ್ಣವಲಯ ಅಂತೇಳಿ ಕರಿತೀರಿ ಅನ್ನೋದಕ್ಕೆ ನಾನು ಇದು ರೀಸನ್ ಕೊಡ್ತಾ ಇದ್ದೀನಿ ನಿಮಗ. ಹೌದಾ ಅದಕ್ಕೆ ಯಾಕೆ ಉಷ್ಣವಲಯ ಅಂತ ಕರಿಬೇಕು ನೀವು ಕೇಳಬೇಕ್ರಿ ಪ್ರಶ್ನೆ. ನಾನೇ ನಿಮ್ಮ ತಲೆಗೆ ಏನು ಓಡ್ತದ ಅಂತೇಳಿ ಅದು ನಾನೇ ಉದ್ಭವ ಮಾಡಿ ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ. ಹೌದಾ ನೀವಂತೂ ಕೇಳಲ್ಲ, ಕೇಳ್ತೀರಿ? ಹೌದಾ ಮತ್ತ ನಿನ್ ಕೇಳ್ದಂಗೆ ಕೇಳಕ್ ಹೋಗ್ಬೇಡ್ರಿ. ಮೇಡಮ್ ಅವ್ರು ಕೇಳಿರ್ಲ ರೀ, ಯಾಲೇ ಧೂಮಕೆತ್ತು ಎಷ್ಟಕ್ಕೆ ಬರ್ತದೆ? ಮುಂಜಾನೆ ಬರ್ತದೆ, ಸಂಜೆಗೆ ಬರ್ತದೆ ಅಂತೇಳಿ. ಹೌದಾ ನೋಡ್ರಿ, ನೇರವಾಗಿರುವ ಕಾರಣಕ್ಕಾಗಿ ಇದನ್ನು ಉಷ್ಣ ವಲಯ ಅಂತ ಕರೆದ್ವಿ. ಯಾವ ವಲಯ? ಹೌದಾ ಉಷ್ಣ ವಲಯ ಅಂತ ಏನ್ಪರ್ ಕರೆದ್ವಾ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನಲ್ಲತ್ತು ಗೊತ್ತಾ? ಸ್ವಲ್ಪ ಓರೆ ಆಗಿ ಏನ್ಪರ್ ಬೀಳತ್ತು. ಎಲ್ಲಿ? ಈ ಭಾಗದಲ್ಲಿ ಓರೆ ಆಗಿ ಏನ್ಪರ್ ಬೀಳತ್ತೆ. ಇಲ್ಲೂ ಕೂಡ ಓರೆ ಅದನ ಸೂರ್ಯ, ಇಲ್ಲೂ ಕೂಡ ಓರೆ ಅದನ. ಹಾಗಾಗಿ ಓರೆ ಇದ್ದ ಕಾರಣಕ್ಕಾಗಿ ಓರೆ ಆಗಿನೇ ಬೀಳ್ತದ್ರಿ. ಹೌದಾ ಹಾಗಾಗಿ ಇದನ್ನ ಏನಂತ ಕರಿತೀವಿ ಗೊತ್ತಾ? ಸಮ ಶೀತೋಷ್ಣ ವಲಯ. ಇಲ್ಲೂ ಕೂಡ ಓರೆಯಾಗಿ ಏನ್ಪರ್ ಬಿದ್ದಿರ್ತವ್ರಿ, ಓರೆಯಾಗಿ ಏನ್ಪರ್ ಬಿದ್ದಿರ್ತವ. ಇದು ಕೂಡ ಯಾವುದು? ಸಮ ಶೀತೋಷ್ಣ ವಲಯ. ಭೂಮಿ ತಿರುಗ್ಲತ್ತದ, ಭೂಮಿ ತಿರುಗೋದ್ರಿಂದ ಏನಾಗ್ತಂದ್ರೆ ಸೂರ್ಯನ ಕಿರಣಗಳು ಓರೆ ಆಗ್ತಾವ. ಹೌದಾ ಇಲ್ಲಿ ನೋಡ್ರಿ ಪೂರ್ಣ ಏನ್ಪರ್ ಓರೆ ಆಗಿದ್ದಿರ್ತಾವ್ರಿ ಈ ಭಾಗದಲ್ಲಿ. ಇದನ್ನ ಶೀತ ವಲಯ. ಯಾವ ವಲಯ? ಹೌದಾ ಶೀತ ವಲಯ. ಇದನ್ನು ನಾವೇನಂತ ಹೇಳ್ತೀವಿ? ಶೀತ ವಲಯ. ಹಾಗಾದ್ರೆ ಸಮಭಾಜಕ ವೃತ್ತದ ಮೇಲೆ ಮಾರ್ಚ್ 21 ತಾರೀಕ ಸೂರ್ಯನ ಕಿರಣಗಳು ನೇರ ಇರ್ತಾವ. ಎಷ್ಟಕ್ಕ? ಯಾವ ಅಕ್ಷಾಂಶದ ಮೇಲೆ? ಸಮಭಾಜಕ ವೃತ್ತ. ಯಾವ ಭಾಜಕ ವೃತ್ತ? ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಮಾರ್ಚ್ 21ಕ್ಕೂ ಇರ್ತಾವ, ಸೆಪ್ಟೆಂಬರ್ 23ಕ್ಕೂ ಇರ್ತಾವ. ಹಾಗಾದ್ರ ಈ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಏನದಲ್ಲ, ಕರ್ಕಾಟಿಕ ಸ್ವಲ್ಪ ನೀರ್ ತೋರಿ ತಣ್ಣಂದು. ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಏನದಲ್ಲ ಇದ್ರ ಮ್ಯಾಲ ಯಾವಾಗ ಬೀಳ್ತಾವ? ಇಲ್ಲಿ ಮ್ಯಾಲ ಹೋಯ್ತೇನು 23 ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಎಂತ ಸಂಕ್ರಾಂತಿ? ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಯಾವಾಗ ಬೀಳ್ತಾವ್ರಿ ಅಂತಂದ್ರ ಇಲ್ಲಿ ಜೂನ್ 21ಕ್ಕೆ ಬೀಳ್ತಾವ್ರಿ. ಜೂನ್ 21ಕ್ಕೆ. ತಣ್ಣಗಿಲ್ಲಲ್ಲ ರೀ, ಈಗ ತುಂಬಿ ತೊಗೊಂಡಿರ್ತೀರಲ್ಲ, ತಣ್ಣಗಾಗ್ಯವನು.
ಭೂಮಿ ತಿರುಗ್ಲತ್ತದ್ರಿ. ಭೂಮಿ ತಿರುಗುವ ಸಂದರ್ಭದಲ್ಲಿ ಮಾರ್ಚ್ 21ಕ್ಕೆ ಇದೇ ಡೈರೆಕ್ಷನ್ ಏನಪ್ಪಾರ ಎದುರಾಗ್ಬಿಡ್ತದೆ. ಮತ್ತೆ ತಿರುಗಿ ಏನಪ್ಪಾರ ಸೆಪ್ಟೆಂಬರ್ ಬಂದಾಗೂ ಇದೇ ಡೈರೆಕ್ಷನ್ ಸೂರ್ಯನಿಗೆ ಎದುರಾಗ್ಬಿಡ್ತದೆ. ಹಾಗಾಗಿ ನೇರ ಕಿರಣಗಳು ಪಡ್ಕೊಂಡ್ಬಿಡ್ತವ್ರಿ. ಹೇಳ್ತೀನಿ. ಹೌದಾ, ಫಸ್ಟ್ ಇವೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ಮಕರ ಸಂಕ್ರಾಂತಿ ವೃತ್ತಕ್ಕೆ ಯಾವಾಗ ಬೀಳ್ತಾವ ಅಂದ್ರ ಡಿಸೆಂಬರ್ 22ಕ್ಕೆ ರೀ. ಹೌದಾ, ನೋಡ್ರಿ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳೋದು ಯಾವಾಗ ಗೊತ್ತಾ? ಡಿಸೆಂಬರ್ 22. ಅದೇ ರೀತಿ ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಬೀಳೋದು ಯಾವಾಗ? ಜೂನ್ 21, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಈ ಎರಡೂ ಡೇಟಿಗೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಇದ್ದಿರ್ತಾವ್ರಿ. ಹೌದಾ, ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಇದ್ದಿರ್ತಾವ. ಈ ರೀತಿ ಕಿರಣಗಳು ಬೀಳೋದ್ರಿಂದ ಭಾರತದ ಕ್ಲೈಮೇಟ್ ಚೇಂಜ್ ಆಗ್ತದ್ರಿ. ವರ್ಲ್ಡ್ ಕ್ಲೈಮೇಟ್ ಚೇಂಜ್ ಆಗ್ತದೆ. ಈಗ ಬ್ಯಾಸಗಿ ಅದ. ಯಾಕೆ ಬ್ಯಾಸಗಿ ಅದ ಹೇಳ್ರಿ? ಮಾರ್ಚ್ 21ಕ್ಕೆ ಏನಪ್ಪ ಸೂರ್ಯನ ನೇರವಾದ ಕಿರಣಗಳು, ಹೌದಾ, ಈ ಸಮಭಾಜಕ ವೃತ್ತದ ಮೇಲೆ ಬಿದ್ದ ಕಾರಣಕ್ಕಾಗಿನೇ ಬೇಸಿಗೆ ಸ್ಟಾರ್ಟ್ ಆಗೋದು. ತಿಳಿತಾ? ಒಂದೇ ಮಿನಿಟ್ ರೀ. ಅಂಡರ್ಸ್ಟ್ಯಾಂಡ್? ಯಾಕೆ ಸಮಶೀತೋಷ್ಣ ವಲಯ ಅಂತ ಯಾಕೆ ಕರೀತಾರ, ಉಷ್ಣ ವಲಯ ಅಂತ ಯಾಕೆ ಕರೀತಾರ, ಮತ್ತು ಶೀತ ವಲಯ ಅಂತ ಯಾಕೆ ಕರೀತಾರ? ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಅರ್ಥ ಆಯ್ತಾ? ನೋಡ್ರಿ, ಫೋಟೋ ಹೊಡಿತೀರಿ. ಮೊಬೈಲ್ ಯಾರ್ದಾರ ಕ್ಲಿಯರಿಟಿ ಇದ್ದಾರ ಚಂದ ಹೊಡಿರಿ. ನೋಡ, ಚಂದ ಹೊಡೆದು ಏನಪ್ಪ ಗ್ರೂಪಿನಾಗ ಬಿಡ್ರಿ. ಈ ಡ್ರಾಯಿಂಗ್ ಎಷ್ಟು ಅರ್ಥ ಆಗ್ತದೋ ನಿಮಗ ಅಷ್ಟು ಜಿಯೋಗ್ರಫಿ ನೆನಪು ಉಳಿತು. ತಿಳಿತಾ? ಬರ್ಯೋದಲ್ಲ, ಬರ ಬರ್ಯೋದಲ್ಲ, ಡ್ರಾಯಿಂಗ್ ಅರ್ಥ ಆಗ್ಬೇಕ್ರಿ. ಹೌದಾ, ಮ್ಯಾಪ್ ಅರ್ಥ ಆಗ್ಬೇಕು. ಇಲ್ಲಿ ಕ್ಲಿಯರ್ ಆಗತ್ತದಲ್ಲ? ಈ ನಮ್ನ ನೀವು ₹1,00,000 ಫೀಸ್ ಕೊಟ್ಟು ದಿಲ್ಲಿಗೆ ಹೋದ್ರು ಹೇಳಲ್ಲ. ಹೌದಾ, ದಿಲ್ಲಿಗೆ, ಹೌದಾ, ₹1,00,000 ಫೀಸ್ ಕೊಟ್ಟು ದಿಲ್ಲಿ UPSC ಕೋಚಿಂಗ್ ಹೋದ್ರು ಈ ನಮ್ನ ನಿಮಗೆ ಏನಪ್ಪ ತಿಳಿಸೋದಿಲ್ಲ. ನೋಡ್ರಿ ಒಂದ್ಸಲ ನಾರ್ತ್ ಇಂಡಿಯಾದ ಯೂಟ್ಯೂಬ್ ಕ್ಲಾಸ್ ಎಲ್ಲ ಸಿಗ್ತಾವ ನಿಮಗ. ದಿಲ್ಲಿಗೆ ಹೋಗೋದೇ ಅಂತಲ್ಲ, ಹೆಂಗ್ ಹೇಳ್ಯಾರ, ಏನಾಗ್ಯದ ಅಂತೇಳಿ. ಹೌದಾ, ಆಯ್ತಾ? ಹಾಗಾದ್ರ ನಾವೀಗ ಅಕ್ಷಾಂಶದ ಬಗ್ಗೆ ನೋಡಿವಿ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಅಂತರ ಎಷ್ಟು? ಈಗ ನೋಡ್ರಿ, ಇದು ಸಮಭಾಜಕ ವೃತ್ತ ಅದ. ಇದು ಮ್ಯಾಲ್ನೇದು 1ನೇ ಅಕ್ಷಾಂಶ ಅದ, ತೆಳಗ 1ನೇ ಅಕ್ಷಾಂಶ ಅದ. ಇದ್ರ ಡಿಸ್ಟೆನ್ಸ್ ಎಷ್ಟದ? ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅದ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಅಂತ ನೋಡ್ತಾ ಹೋದ್ರ 110.4 ಕಿಲೋಮೀಟರ್ ಅಂತರ ಅದ ರೀ. ಎಷ್ಟು? 110.4 ಕಿಲೋಮೀಟರ್ ಅಂತರಕ್ಕೆ ಒಂದು ಅಕ್ಷಾಂಶ ಏನಪ್ಪ ಇದ್ದಿರ್ತದೆ. ಇಲ್ಲಿ ಕೆಳಗ ಒಂದೊಂದು ಅಕ್ಷಾಂಶದ ನಡಬರ್ಕ 110.4 ಕಿಲೋಮೀಟರ್ ಅಂತರ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ನಮಗೆ ಅಕ್ಷಾಂಶ ಇಲ್ಲಿಗೆ ಮುಗಿತೇನು? ಇಲ್ಲ. ಈ ಅಕ್ಷಾಂಶಗಳು ಯಾವ್ಯಾವ ಖಂಡದ ಮೇಲೆ ಹಾದು ಹೋಗ್ಯಾವ, ಯಾವ್ಯಾವ ದೇಶದ ಮೇಲೆ ಹಾದು ಹೋಗ್ಯದ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹೌದಾ, ತೆಗಿಲ? ಹಾ ರೀ, ಏನ್ರಿ? ಹಾ ರೀ, ಚೇಂಜ್ ಆಗಲ್ರಿ. ಹೌದಾ, ಪೂರಾ ಇಡೀ ಭೂಮಿಯಲ್ಲಿ ಎಷ್ಟು ಅಕ್ಷಾಂಶ ಅದಾವಲ್ಲ 110.4 ಕಿಲೋಮೀಟರ್ ಅಂತರನೇ ಇರ್ಬೇಕು. ರೇಖಾಂಶದ ನಡುವೆ ಎಷ್ಟು ಡಿಸ್ಟೆನ್ಸ್ ಅದ ಗೊತ್ತಾ? ರೇಖಾಂಶ ಅಂದ್ರೆ ಹಿಂಗ್ ಕಡಿ ಬರ್ತಾವ, ಅದ್ರ ಬಗ್ಗೆ ಏನೋ ನಾವು ನೋಡಿಲ್ಲ. ಲಾಂಗ್ಟ್ಯೂಡ್ ಬಗ್ಗೆ ನೋಡಿಲ್ಲ, ಇನ್ನ ನಾವು ಅಕ್ಷಾಂಶದ ಬಗ್ಗೆ ಅಷ್ಟೇ ನೋಡುತ್ತಿದೀವಿ. ರೇಖಾಂಶದ 1 ಕಿಲೋಮೀಟರ್, ಒಂದು ರೇಖಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕಿರೋ ಅಂತರ 111 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 111 ಕಿಲೋಮೀಟರ್ ಅಂತ ಏನಪ್ಪ ನೋಡ್ತೀವಿ. ಎಷ್ಟು ಕಿಲೋಮೀಟರ್? 111 ಕಿಲೋಮೀಟರ್. ನೋಡ್ರಿ, ಹಾಗಾದ್ರೆ ಈಗ ನಮಗೇನು ಬೇಕು? ಡೌಟ್ ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, ಇಲ್ಲಿ ಓರೆ ಬಿದ್ದವ, ಈ ಕಡೆ ಓರೆ ಬಿದ್ದವ, ಇಲ್ಲಿ ಓರೆ ಅದ, ಇಲ್ಲಿ ಓರೆ ಅದ. ಇಲ್ಲಿ ಸಂಪೂರ್ಣ ಶೀತ ವಲಯದಲ್ಲಿ ಜಾಸ್ತಿ ಸೂರ್ಯನ ಕಿರಣಗಳು ಇರೋದಿಲ್ಲ. ಇನ್ನು ಇಲ್ಲಿ ಮ್ಯಾಲ ಏನದಲ್ಲ, ಇಲ್ಲಿ 6 ತಿಂಗಳ ರಾತ್ರಿನೇ ಇರ್ತದ್ರಿ. ಇಲ್ಲಿ ತೆಳಗ ದಕ್ಷಿಣ ಧ್ರುವ ಪ್ರದೇಶ ಏನದಲ್ಲ, ಇಲ್ಲೂ 6 ತಿಂಗಳ ರಾತ್ರಿನೇ ಇರ್ತದೆ. 6 ತಿಂಗಳ ರಾತ್ರಿ, 6 ತಿಂಗಳು ಹಾಗಲ್ಲ. ಹೌದಾ, 6 ತಿಂಗಳು ಒಟ್ಟ ಬೆಳಕಾಗಲ್ರಿ ಅಲ್ಲಿ. ಎಲ್ಲಿ? ಹೌದಾ, ಧ್ರುವ ಪ್ರದೇಶ, ಉತ್ತರ ಧ್ರುವ ಪ್ರದೇಶದಾಗ 6 ತಿಂಗಳ ಇಲ್ಲಿ ರಾತ್ರಿ ಇತ್ತು ಅಂತ ಇಟ್ಕೋರಿ. 6 ತಿಂಗಳ ಇಲ್ಲಿ 6 ತಿಂಗಳು ಹಗಲ್ ಇರ್ತದ. ಇಲ್ಲಿ ರಾತ್ರಿ ಆಯ್ತಂದ್ರ ಇಲ್ಲಿ ಹಗಲಾಗ್ತದ. 6 ತಿಂಗಳ. ಎಷ್ಟು ತಿಂಗಳ?
ಹೌದಾ, 6 ತಿಂಗಳು ಏನಪ್ಪ ನೋಡ್ತೀವಿ. ಯಾಕ್ರಿ ಇದು ಸ್ವಲ್ಪ ತೆಗಿಲ್ಲ ಇದು ಈಗ ಅಂಡರ್ಸ್ಟ್ಯಾಂಡ್ ಆಗ್ಯದ? ಇಲ್ಲಿ ನೋಡ್ರಿ, ಇದು ಹಳಸರು ನಡೀತದ ಈಗ, ಕ್ಲಿಯರ್ ಮಾಡ್ಲೆ? ಹೌದಾ, ಈಗ ನೋಡ್ರಿ ಇಲ್ಲಿ ಭೂಮಿ ಅದ ರೀ, ಇದು ಈಗ ಇದು ಭೂಮಿ ತಿರುಗ್ಲತ್ತು. ಇಲ್ಲಿ ನೋಡ್ರಿ, ಈಗ ಸ್ವಲ್ಪ ಸಣ್ಣದ್ ಮಾಡ್ಕೊಂಬರೇನು. ಈಗ ಇದು ಭೂಮಿ ತಿರುಗ್ಲತ್ತದ, ಈಗ ಕಿಲ್ ನೋಡ್ರಿ, ಈಗ ಇದು ತೆಗಿತೀನಿ. ಇಲ್ಲಿ ನೋಡ್, ಈಗ ಭೂಮಿ ತಿರುಗ್ಲತ್ತದ. ಹೌದಾ, ಭೂಮಿ ತಿರುಗ್ಲತ್ತದ. ಈಗ ಸೂರ್ಯನಿಗೆ ರೌಂಡ್ ಹಾಕ್ಬೇಕಿಲ್ಲ? ಸೂರ್ಯನಿಗೆ ರೌಂಡ್ ಹಾಕೋ ಟೈಮ್ನಾಗ ದಕ್ಷಿಣ ಧ್ರುವ ಪ್ರದೇಶ ಸೂರ್ಯನಿಗೆ ಏನಪ್ಪ ಎದುರಾಗ್ಬಿಟ್ಟದು. ಆಗ್ಯದ? ಇದು ರೌಂಡ್ ಹಾಕಿ ತೆಳಗ ಬರ್ಲಾಕ 6 ತಿಂಗಳು ಬೇಕು. ಇದೊಂದು ರೌಂಡ್ ಹಾಕ್ಲಕ್ಕ 6 ತಿಂಗಳು. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ತೆಳಗ ಬರ್ಲಾಕ 6 ತಿಂಗಳ. ಹೌದಾ, ಇಲ್ಲಿಂದ ಇಲ್ಲಿಗೆ ಬರ್ಲಾಕ 6 ತಿಂಗಳ. ಎಷ್ಟು ತಿಂಗಳು? 1 ವರ್ಷ ಬೇಕಲ್ಲ? ಹೌದಾ, ಈಗ ಇಲ್ಲಿ ಬೆಳಕದ ರೀ, ಎಲ್ಲಿ? ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಬೆಳಕದ. ಇಲ್ಲೇನದ? ಇಲ್ಲಿ ಯಾರು ಬೆಳಕ್ ಹಾಕ್ಬೇಕಲ್ಲ ಈಗ ಮ್ಯಾಲ? ಚಂದ್ರನ ಬೆಳಕೆಲ್ಲ ಬೀಳ್ತೀರಿ? ಬೀಳಲ್ಲ. ಹೌದಾ, ಇಲ್ಲಿ ಪೂರಾ ಕತ್ತಲದ. ಈಗ ನೋಡ್ರಿ, 6 ತಿಂಗಳು ಆಯ್ತಾ? ಈಗ ಇದು ಸೂರ್ಯನಿಗೆ ಬೆಳಕ್ ಬಂತ. ಹೌದಾ, ಇಲ್ಲಿ ಹಗಲಾಯ್ತಾ? ಈಗ ಇಲ್ಲಿ ಏನಾಯ್ತು? ರಾತ್ರಿ. ಕತ್ತಲಾಗಿಲ್ರಿ, ರಾತ್ರಿ ಆಗ್ಯಾದ. ರಾತ್ರಿ ಕೊತ್ತಲ ಆಗ್ಯಾವ ಸರ್. ರಾತ್ರಿ ಆಯ್ತು. ಏನಾಯ್ತು? ರಾತ್ರಿ ಆಯ್ತು. ಅಂಡರ್ಸ್ಟ್ಯಾಂಡ್? ಇಲ್ಲ ನೋಡ್ರಿ, ಇಲ್ಲಿಂದ ಈಗ 6 ತಿಂಗಳಿಕ 6 ತಿಂಗಳು ಬರೋ ತನಕ ಉತ್ತರ ಧ್ರುವ ಪ್ರದೇಶ ಏನಾಗ್ತದ? ಹಗಲೇ ಇರ್ತದ. ನೆಕ್ಸ್ಟ್ ಮತ್ ದಕ್ಷಿಣ ಧ್ರುವ ಎದುರಾಗ್ಬಿಡ್ತದ. ಇಲ್ಲಿ ಏನಪ್ಪ ಅಂದ್ರ ಬೆಳಕ್ ಸ್ಟಾರ್ಟ್ ಆಯ್ತು, ಇಲ್ಲಿ ರಾತ್ರಿ ಆಗ್ಬಿಡ್ತು. ಅಂಡರ್ಸ್ಟ್ಯಾಂಡ್? ಏನ್ ನಾವು ನಡ್ಬರ್ಕಿದೀವಿ, ನಾವು ಎಲ್ಲರೂ ನಡ್ಬರ್ಕಿದೀವ್ರಿ. ಅಂದ್ರೆ ಉಷ್ಣ ವಲಯದಾಗಿದೀವಿ ನಾವು. ಯಾವ ವಲಯ? ಉಷ್ಣ ವಲಯದಾಗಿದೀವಿ. ನಮಗೆ ಯಾವ್ದು ಫೀಲ್ ಆಗಲ್ಲ. ನಮ್ಗೆ 8 ಗಂಟೆ ಮುಕ್ಕೋಬೇಕು, 8 ಗಂಟೆ ಏಳ್ಬೇಕು. ಅದ 24 ಗಂಟೆದಾಗ ಏನಪ್ಪಾರ 12 ಗಂಟೆ ಬೆಳಕ, 12 ಗಂಟೆ ಹಗಲ್ ಕರೆಕ್ಟ್ ಆಗದ ನಮಗ. ಹೌದಾ, ನೋಡ್ರಿ, ಇಲ್ಲಿ ಏನ್ರ ಇದ್ದೀರಂದ್ರ 6 ತಿಂಗಳು ಮುಕ್ಕೋತೀರಿ ನೀವು. ಮನುಷ್ಯರ್ ಇರಲ್ರಿ ಅಲ್ಲಿ. ಹೌದಾ, ಆ ಭಾಗದಲ್ಲಿ ಯಾರು ಜನರಿಲ್ಲ. ಹೌದಾ, ಆ ಭಾಗದಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಯಾರು ಜನ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಗ್ಲತ್ತದ? ಕ್ಲಿಯರ್? ಹೌದಾ, ನೋಡ್ರಿ ಭೂಮಿ ಹ್ಯಾಂಗ್ ತಿರುಗ್ಲತ್ತದ ನೋಡ್ರಿ. ಯಾರ್ದಾರ ಮೊಬೈಲ್ ಕ್ಲಿಯರಿಟಿ ಇದ್ದವ್ರದ್ದು ಏನಪ್ಪ ಝೂಮ್ ಹಾಕಿ ವಿಡಿಯೋ ಮಾಡ್ರಿ. ಕ್ಲಿಯರ್ ಅದ ಮೊಬೈಲ್? ಯಾರ್ದು ಕ್ಲಿಯರ್ ಇರ್ಲಕ್ಕಿಲ್ಲ. ಹೌದಾ, ಎಲ್ಲಿ ನೋಡ್ರಿ, ಏನ್ರಿ? ಹಾ, ನಾರ್ವೆದಾಗ ಹರ್ರಿ. ನಾರ್ವೆ ಹೆಂಗದ ಗೊತ್ತ್ರಿ? ನಾರ್ವೆ ಧ್ರುವ ಪ್ರದೇಶಕ್ಕೆ ಸನಿ ಇರ್ತಕ್ಕಂಥ ಒಂದು ರಾಷ್ಟ್ರ. ಅಲ್ಲಿ ಜನ ಹರ. ಹೌದಾ, ವಿಡಿಯೋ ಮಾಡತ್ತಿದ್ವಿ ದಮ್ ಸರ್. ಹೌದಾ, ಇಲ್ಲಿ ನೋಡ್ರಿ, ಈಗ ಚಂದ ವಿಡಿಯೋ ಇದು ತಮ್ರಿ. ಅದು ಅಳಸಾರ್ ಕ್ಲಿಯರ್. ಸ್ಟಾರ್ಟ್ ಅಂತ ನೋಡ್ರಿ ಈ ಕಡೆ ಯಾರು. ಹೌದಾ, ಹಾ, ಎಲ್ಲಿ ನೋಡ್ರಿ ಈಗ ಒಂದು ಹ್ಯಾಪಿ ನ್ಯೂ ಇಯರ್ ಬಂತು. ಕಾಣತ್ತದ ತಿರ್ಗೋದು ಈ ರೀತಿ ಏನ್ಪಾರ ತಿರ್ಗೋ ಕಾರಣಕ್ಕಾಗಿ ಕೆಲವೊಂದ್ ಕಡೆ ಸೂರ್ಯನ ಕಿರಣ ಓರೆ ಬೀಳ್ತಾವ, ಕೆಲವೊಂದ್ ಕಡೆ ನೇರ ಬೀಳ್ತಾವ. ಯಾವಾಗ ನೇರ ಬೀಳ್ತಾವ, ಯಾವಾಗ ಓರೆ ಬೀಳ್ತಾವ ಅನ್ನೋದು ಹೌದಾ ನಿಮಗೆ ಡೇಟ್ ಹೇಳಿದೀನಿ ನಾನು. ಎಲ್ಲೆಲ್ಲಿ ನೇರವಾಗಿ ಬೀಳ್ತಾವ, ಎಲ್ಲೆಲ್ಲಿ ಓರೆಯಾಗಿ ಏನ್ಪಾರ ಬಿದ್ದಿರ್ತಾವ. ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ್ ಆಗ್ಯದ ಇದ್ರ ಬಗ್ಗೆ? ಇರ್ಲಿ. ಹಾಗಾದ್ರೆ ನಮಗ್ ಈಗ ನೋಡ್ಬೇಕಾಗಿದ್ದು ಏನ್ ಗೊತ್ತಾ? ಹೌದು, ಏನ್ರಿ? ಆಮೇಲೆ ಹಾಕಿರೋದು ನಮಗ್ ಈಗ ನೋಡ್ಬೇಕಾಗಿದೆ ಏನ್ ಗೊತ್ತಾ? ಯಾವ ಅಕ್ಷಾಂಶ ಯಾವ ಕಾಂಟಿನೆಂಟ್ ಅಂದ್ರೆ ಯಾವ ಖಂಡದ ಮೇಲೆ ಹಾದು ಹೋಗ್ಯದ,
ಮತ್ತು ಆ ಖಂಡದಲ್ಲಿರುವ ರಾಷ್ಟ್ರ ಯಾವ್ಯಾವು, ಆ ರಾಷ್ಟ್ರದ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ಅಕ್ಷಾಂಶ, ಅದು ನಾವು ಕ್ಲಿಯರ್ ಆಗಿ ಏನಪ್ಪ ನೋಡ್ಬೇಕಾಗ್ತದೆ. ಹೌದಾ? ಇದೇ ಸ್ವಲ್ಪ ತೆಗೆದು ಬಿಡಾರಿ. ನೋಡ್ರಿ, ಯಾವಾದ್ರಿ ಇದು ವಾಂಕ್ ಆಗ್ಯದೇನ್ರಿ? ಸಮಭಾಜಕ ಈ ಕ್ಲಿಯರ್ ಆಗ್ಯದ. ಇದು ಫಸ್ಟ್ ಈ ಲೈನಿಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾಗಿತ್ತು. ಪೂರಾ ಕ್ಲಿಯರ್ ಆಗ್ಯದ? ಇಲ್ಲ ಸರ್ ಇನ್ನ ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನಾನು. ಹೌದಾ? ಒಟ್ಟು ನೀವು ಚಂದ ತಿಳ್ಕೊಬೇಕು. ನೀವು ದೇಶದೊಳಗೆ ಪ್ರಸಿದ್ಧ ಆಗ್ಬೇಕಾಗ್ಬೇಡ್ರಿ. ಹಾ ನೋಡ್ರಿ, ಸಮಭಾಜಕ ವೃತ್ತ ಎಲ್ಲಿ ಯಾವ ಖಂಡದ ಮೇಲೆ ಇದು ಹಾದು ಹೋಗ್ಯದ ಅಂದ್ರ, ಒಂದು ದಕ್ಷಿಣ ಅಮೆರಿಕಾ ಖಂಡ ರೀ, ಇನ್ನೊಂದು ಆಫ್ರಿಕಾ ಖಂಡ, ಇನ್ನೊಂದು ಏಷ್ಯಾ ಖಂಡ. ಈ ಮೂರು ಖಂಡದ ಮೇಲೆ ಯಾವ್ದು ಹಾದು ಹೋಗ್ಯದ ಅಂತಂದ್ರ ಸಮಭಾಜಕ ವೃತ್ತ. ಯಾವ ಭಾಜಕ ವೃತ್ತ? ಸಮಭಾಜಕ ವೃತ್ತ ಹಾದು ಹೋಗಿರೋದೇನಪ್ಪ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ದಕ್ಷಿಣ ಅಮೆರಿಕದಲ್ಲಿ ಯಾವ್ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ ಅಂದ್ರ ಕೊಲಂಬಿಯಾ, ನೆಕ್ಸ್ಟ್ ಇಕ್ವೆಡರ್, ಬ್ರೆಜಿಲ್. ಹೌದಾ? ಬ್ರೆಜಿಲ್ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ್ರಿ. ಆಫ್ರಿಕಾ ಖಂಡದಲ್ಲಿ ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ ನೋಡ್ರಿ, ಕಾಂಗೋ ಗಣರಾಜ್ಯ. ಕಾಂಗೋ ಒಂದು ರಾಷ್ಟ್ರ ಸಪರೇಟ್, ಕಾಂಗೋ ಗಣರಾಜ್ಯ ಒಂದು ಸಪರೇಟ್. ಕಿನ್ಯಾ, ಉಗಾಂಡ, ಸೊಮಾಲಿಯಾ, ಗಾಬೂನ್. ಹೌದಾ? ಕಾಂಗೋ ಗಣರಾಜ್ಯ, ಕಿನ್ಯಾ, ಉಗಾಂಡ, ಸೊಮಾಲಿಯಾ, ಗಾಬೂನ್ ಮೇಲೆ ಏನ್ಪರ್ ಹಾದು ಹೋಗಿರೋದೇನ್ಪರ್ ಕಂಡು ಬರ್ತದೆ. ಯಾವುದು? ಆಫ್ರಿಕಾ ಖಂಡದ ರಾಷ್ಟ್ರಗಳು. ಏಷ್ಯಾ ಖಂಡದಲ್ಲಿ ಎಲ್ಲ ಹಾದು ಹೋಗ್ಯದ ಅಂತ ನೋಡ್ತಾ ಹೋದ್ರ, ಹೌದಾ? ಏಷ್ಯಾ ಖಂಡದಲ್ಲಿ ಎಲ್ಲ ಹಾದು ಹೋಗ್ಯದ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ಏಷ್ಯಾ ಖಂಡ ಒಂದು ಮಾಲ್ಡೀವ್ಸ್, ಇಂಡೋನೇಷ್ಯಾ, ಏಷ್ಯಾ ಖಂಡದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರ. ನೋಡ್ರಿ, ದಕ್ಷಿಣ ಅಮೆರಿಕದಲ್ಲಿ ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ? ಕೊಲಂಬಿಯಾ, ಇಕ್ವೆಡರ್, ಬ್ರೆಜಿಲ್. ಆಫ್ರಿಕಾ ಕಾಂಗೋ ಗಣರಾಜ್ಯ, ಕಿನ್ಯಾ, ಉಗಾಂಡ, ಸೊಮಾಲಿಯಾ, ಗಾಬೂನ್. ಹೌದಾ? ಏಷ್ಯಾ ಖಂಡದಾಗ ಎರಡೇ ರಾಷ್ಟ್ರ, ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾದ ಮೇಲೆ ಹಾದು ಹೋಗ್ಯದ್ರಿ. ನೋಡ್ರಿ, ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾ. 23.5 ಡಿಗ್ರಿ ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಯಾವ ಸಂಕ್ರಾಂತಿ ವೃತ್ತ? ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಇದು ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ಅಂತ ನೋಡ್ತಾ ಹೋದ್ರ, ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಯಾವ ರಾಷ್ಟ್ರದ ಮೇಲೆ ಯಾವ ಖಂಡದ ಮೇಲೆ ಹಾದು ಹೋಗ್ಯದ ಅಂತ ನೋಡಿದ್ರ, ಒಂದು ಏಷ್ಯಾ ರೀ, ಆಫ್ರಿಕಾ ರೀ, ಇನ್ನೊಂದು ಉತ್ತರ ಅಮೇರಿಕಾ. ಯಾವ ಅಮೇರಿಕಾ? ಹೌದಾ? ಉತ್ತರ ಅಮೇರಿಕಾ ಅಂತ ಏನ್ಪರ್ ಹುಡ್ತೀವಿ. ಏಷ್ಯಾ ಖಂಡದಲ್ಲಿ ಎಲ್ಲೆಲ್ಲಿ ಹಾದು ಹೋಗ್ಯದ? ಯಾವ ಖಂಡ? ಏಷ್ಯಾದಲ್ಲಿ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ನೋಡಿ. UAE, ಸೌದಿ ಅರೇಬಿಯಾ, ಭಾರತ, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ, ತೈವಾನ್. ಈ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ. ಏಷ್ಯಾ ಖಂಡದಲ್ಲಿ UAE, ಸೌದಿ ಅರೇಬಿಯಾ, ಭಾರತ, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ, ತೈವಾನ್ ಮೇಲೆ ಹಾದು ಹೋಗ್ಯದ್ರಿ.
ಆಫ್ರಿಕಾ ನೋಡ್ರಿ, ನೋಡ್ರಿ ಅಲ್ಗೇರಿಯಾ, ಲಿಬಿಯಾ, ನೈಜರ್, ನೈಜರ್ ಒಂದು ಕೋಡಿಂಗ್ದಾಗ ಇಲ್ಲ, ನೈಜರ್, ಮಾಲಿ, ಮಾರಿಟೋನಿಯಾ, ಮಾರಿಟೋನಿಯಾ, ಈಜಿಪ್ಟ್, ಈಜಿಪ್ಟ್, ಸಹರಾ ಮರುಭೂಮಿ, ಸಹರಾ ಮರುಭೂಮಿ ಮೇಲೆ ಹಾದು ಹೋಗ್ಯದ್ರಿ. ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರಗಳ್ರಿ ಇವು. ಹೌದಾ? ಅಲ್ಗೇರಿಯಾ, ಲಿಬಿಯಾ, ನೈಜರ್, ಮಾಲಿ, ಮಾರಿಟೋನಿಯಾ, ಈಜಿಪ್ಟ್, ಸಹರಾ ಮರುಭೂಮಿ. ಹಾಗಾರ ಉತ್ತರ ಅಮೇರಿಕಾ, ಮೆಕ್ಸಿಕೋ, ಮೆಕ್ಸಿಕೋ, ಬಹುಮಸ್, ಮೆಕ್ಸಿಕೋ ಬಹುಮಸ್ ರಾಷ್ಟ್ರದ ಮೇಲೆ ಏನ್ಪರ್ ಹಾದು ಹೋಗಿರೋದು ಕಂಡು ಬರ್ತದೆ. ಯಾವ ರಾಷ್ಟ್ರ? ಮೆಕ್ಸಿಕೋ ಬಹುಮಸ್ ರಾಷ್ಟ್ರದ ಮೇಲೆ ಹಾದು ಹೋಗಿರೋದು ಏನ್ಪರ್ ಕಂಡು ಬರ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ 66.5 ಯಾವ ಅಕ್ಷಾಂಶ? ಮಕರ ಸಂಕ್ರಾಂತಿ. ಹಾಗಾದ್ರೆ ಮಕರ ಸಂಕ್ರಾಂತಿ ಅಕ್ಷಾಂಶ ಎಲ್ಲ ಹಾದು ಹೋಗ್ಯದ, ಯಾವ ಖಂಡದ ಮೇಲೆ ಹಾದು ಹೋಗ್ಯದ ಅಂತ ನೋಡ್ತಾ ಹೋದ್ರ, ಒಂದು ಆಸ್ಟ್ರೇಲಿಯಾ ಖಂಡ ರೀ, ಆಸ್ಟ್ರೇಲಿಯಾ ಖಂಡ, ಇನ್ನೊಂದು ಆಫ್ರಿಕಾ ಖಂಡ, ಇನ್ನೊಂದು ದಕ್ಷಿಣ ಅಮೇರಿಕಾ ಖಂಡ. ದಕ್ಷಿಣ ಅಮೇರಿಕಾ ಖಂಡದ ಮೇಲೆ ಹಾದು ಹೋಗಿರೋದೇನ್ಪರ್ ಕಂಡು ಬರ್ತದೆ. ಯಾವ ಖಂಡ? ದಕ್ಷಿಣ ಅಮೇರಿಕದ ಮೇಲೆ ಹಾದು ಹೋಗಿರೋದು ಕಂಡು ಬರ್ತದೆ. ಹಾಗಾದ್ರೆ ಆಸ್ಟ್ರೇಲಿಯಾದ ಖಂಡದಲ್ಲಿ ಆಸ್ಟ್ರೇಲಿಯಾ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ್ರಿ. ಆಫ್ರಿಕಾದಲ್ಲಿ ನೋಡ್ರಿ ಮುಜಾಂಬಿಕಾ, ಮುಜಾಂಬಿಕಾ, ಯಾವ ಅಂಬಿಕಾ? ಮುಜಾಂಬಿಕಾ, ಮಡಗಾಸ್ಕರ್, ದಕ್ಷಿಣ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ನಮೀಬಿಯಾ. ಹೌದಾ? ಮುಜಾಂಬಿಕಾ, ಮಡಗಾಸ್ಕರ್, ದಕ್ಷಿಣ ಆಫ್ರಿಕಾ, ನಮೂಬಿಯಾ ಮೇಲೆ ಏನ್ಪರ್ ಹಾದು ಹೋಗ್ಯದ್ರಿ. ದಕ್ಷಿಣ ಅಮೇರಿಕಾದಲ್ಲಿ ನೋಡ್ರಿ ಯಾವ್ಯಾವ ರಾಷ್ಟ್ರದಲ್ಲಿ, ಇಲ್ಲಿ ಬರಿತೀನಿ ನೋಡ್ರ ಮ್ಯಾಲ, ಯಾವ್ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ. ಅರ್ಜೆಂಟೈನಾ, ಅರ್ಜೆಂಟೈನಾ, ಬ್ರೆಜಿಲ್, ಚಿಲಿ, ಪೆರುಗ್ವೆ. ಯಾವೇ? ಹೌದಾ? ಪೆರುಗ್ವೆ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ್ರಿ. ನೋಡ್ರಿ ಅರ್ಜೆಂಟೈನಾ, ಬ್ರೆಜಿಲ್, ಚಿಲಿ, ಪೆರುಗ್ವೆ. ನೋಡ್ರಿ ಇವು 3 ಅಕ್ಷಾಂಶಗಳು ಬಹಳ ಇಂಪಾರ್ಟೆಂಟ್. ಯಾವ ಖಂಡದ ಮೇಲೆ ಹಾದು ಹೋಗ್ಯದ, ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ, ಇವೆಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ ಏನ್ಪರ್ ಕ್ವಶನ್ ಆಗ್ತಾವ. ಇವೆಲ್ಲವೂ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ತಾವ. ಇವ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಏನ್ಪರ್ ನಿಮ್ಗೆ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್? ಅಕ್ಷಾಂಶ. ಹೌದಾ? ಅಕ್ಷಾಂಶಗಳು ಭೂಮಿಯ ಯಾವ ಭಾಗದಲ್ಲೂ ಕೂಡ ಸಂಧಿಸುವುದಿಲ್ಲ. ಯಾಕಂದ್ರೆ ಎಲ್ಲವೂ ರೌಂಡ್ ಹಾಕಿರ್ತಾವಲ್ಲ, ಎಲ್ಲೂ ಜಾಯಿಂಟ್ ಆಗಲ್ರಿ ಅಕ್ಷಾಂಶ. ಆಗ್ತವೇನು? ಆಗೋದಿಲ್ಲ. ಅಕ್ಷಾಂಶಗಳು ಎಲ್ಲವೂ ಕೂಡ ಭೂಮಿಯನ್ನು ವೃತ್ತಾಕಾರವಾಗಿರುವ ಕಾರಣಕ್ಕಾಗಿ, ಹೌದಾ, ಭೂಮಿಗೆ ಯಾವ ಭಾಗದಲ್ಲೂ ಕೂಡ ಅಕ್ಷಾಂಶ ಸಂಧಿಸೋದಿಲ್ಲ. ಅಕ್ಷಾಂಶಗಳಿಗೆ ಮಹಾನ್ ವೃತ್ತಗಳು ಅಂತ ಕರಿತೀವಿ. ಯಾವ ವೃತ್ತಗಳು? ಹೌದಾ, ಮಹಾನ್ ವೃತ್ತಗಳು ಅಂತ ಏನ್ಪರ್ ಕರಿತೀವಿ. ಕ್ಲಿಯರ್? ಹೌದಾ? ರೇಖಾಂಶ ನೆಕ್ಸ್ಟ್ ಕ್ಲಾಸ್ದಾಗ ಏನ್ಪರ್ ನೋಡಿಟ್ರೆ ಸ್ವಲ್ಪ ಬರ್ಕೊಂಡ್ಬಿಡ್ರಿ. ಏನ್ರಿ? ಹಾ, 2 ಹಾದು ಹೋಗ್ತಾವ್ರಿ. 3 ಹಾದು ಹೋಗಿರ್ತಕ್ಕಂಥ ಖಂಡ ಯಾವುದು ಅಂತ ಕೇಳ್ತಾರೆ. 3 ಅಕ್ಷಾಂಶ. ಹೌದಾ? 3 ಯಾವ್ದಾದ್ರು ಒಂದು ಖಂಡದ ಮೇಲೆ ಹಾದು ಹೋಗಿದ್ದು ಅಂತ ಏನ್ಪರ್ ನಿಮ್ಗೆ ಕಾಣತ್ತದ. ಯಾವ ಖಂಡದ ಮೇಲೆ ಹಾದು ಹೋಗ್ಯದ್ರಿ? ಆಫ್ರಿಕಾ. ಕರ್ಕಾಟಿಕ ಸಂಕ್ರಾಂತಿ ವೃತ್ತನೂ ಆಫ್ರಿಕಾದ ಮೇಲೆ ಹಾದು ಹೋಗ್ಯದ. ಸಮಭಾಜಕ ವೃತ್ತನೂ ಹಾದು ಹೋಗ್ಯದ. ಮಕರ ಸಂಕ್ರಾಂತಿ ವೃತ್ತ ಕೂಡ ಹಾದು ಹೋಗ್ಯದ. ತಿಳಿತಾ?